ನಿನ್ನೆ ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಲ್ಲಿ ನಡೆದ ಹೈ ಡ್ರಾಮಾ. ಅದರ ಬ್ಯಾಕ್ಗ್ರೌಂಡ್ ಹೇಳಿದ್ದೀನಿ ನಿಮಗೆ. ಒಂದಷ್ಟು ಬಾಕ್ಸ್ಗಳು ಬರ್ತವೆ. ನಿನ್ನೆ ಬಂದಿದ್ದು 90 ಬಾಕ್ಸ್, ದೊಡ್ಡ ದೊಡ್ಡ ಬಾಕ್ಸ್ಗಳು. ಒಬ್ಬೊಬ್ಬರೇ ಎತ್ತಕ್ಕಾಗಲ್ಲ, ಅಷ್ಟು ಭಾರ ಇರ್ತವೆ. ರಾಜಸ್ಥಾನದಿಂದ ಬರೋ ಬಾಕ್ಸ್ ಅವು. ವಾರಕ್ಕೆ 2 ಸಲ 3 ಸಲ 4 ಸಲ ಹಂಗೆ ಬರ್ತಾನೆ ಇರ್ತಿರ್ತವೆ. ಈ ಬಾಕ್ಸ್ಗಳ ಬಗ್ಗೆ ಬೆಂಗಳೂರಿನ ಮುಸ್ಲಿಂ ಮಾಂಸ ವ್ಯಾಪಾರಿಗಳದ್ದು ಅಬ್ಜೆಕ್ಷನ್ ಇದೆ. ಅಬ್ಜೆಕ್ಷನ್, ಇದರಲ್ಲಿ ಮಾಂಸ ಬರುತ್ತೆ ಅಂತ ರಾಜಸ್ಥಾನದಿಂದ. ಅವ್ರು ಹೇಳೋದು ರೂಲ್ಸ್ ವೈಲೇಷನ್ ಆಗ್ತಿದೆ. ಈಗ ವಧಾಗಾರ ಅಂತಿರುತ್ತೆ, ಸ್ಲಾಟರ್ ಹೌಸ್, ಅವುಗಳು ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಕಾನೂನುಗಳು, ನಿಯಮಗಳಿದ್ದಾವೆ. ವಧಿಸಬೇಕಾದ ಪ್ರಾಣಿಯ ಆರೋಗ್ಯ ಹೆಂಗಿರಬೇಕು ಅಂತ ನಿಯಮ ಇದ್ದಾವೆ. ಅದನ್ನು ಯಾರು ಚೆಕ್ ಮಾಡಬೇಕು ಅಂತ ನಿಯಮ ಇದೆ. ಅಷ್ಟೆಲ್ಲ ಆಗಿ ಎಲ್ಲ ಪ್ರಾಸೆಸ್ ಪ್ರಕಾರ ಒಂದು ಪ್ರಾಣಿಯನ್ನು ವಧಿಸಿದರೆ ಅದನ್ನು 16 ತಾಸಿನ ಒಳಗೆ ಸೇವಿಸಬೇಕು ಅಂತ ನಿಯಮ ಇರೋದು. 16 ತಾಸಿನ ಒಳಗೆ. ಆ ನಿಯಮವನ್ನು ಫಾಲೋ ಮಾಡ್ಕೊಂಡು ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ. 750-800 ರೂಪಾಯಿಗೆ 1 kg ಮಟನ್ನು ಮಾರಿದ್ರೆ ನಮಗೆ ಕಷ್ಟ ಆಗ್ತಿದೆ ಲಾಭ ಮಾಡ್ಕೊಳ್ಳೋದು. ಅಂಥದ್ರಲ್ಲಿ ಇವರು ಅದು ಯಾವ ನಿಯಮವನ್ನೂ ಪಾಲಿಸದೆ ರಾಜಸ್ಥಾನದಿಂದ ಬಂದು 650 ರೂಪಾಯಿ 600 ರೂಪಾಯಿಗೆಲ್ಲ ಮಾರ್ತಿದ್ದಾರೆ. ಅವ್ರದ್ದು ಅಬ್ಜೆಕ್ಷನ್. ಅದು ಅಬ್ಜೆಕ್ಷನ್ನು ನಮಗಿಂತ ಕಡಿಮೆ ರೇಟಿಗೆ ಕೊಡ್ತಾರೆ ಅನ್ನೋದು ಒಂದೇ ಅಲ್ಲ, ಯಾವ ನಿಯಮಗಳನ್ನು ನೀವು ಫಾಲೋ ಮಾಡ್ತಿದ್ದೀರಿ ಅಂತ. 16 ತಾಸಿನೊಳಗೆ ಕನ್ಸ್ಯೂಮ್ ಆಗಬೇಕು ಅಂತ ನಿಯಮ ಹೇಳುತ್ತಂತೆ. ರಾಜಸ್ಥಾನದಿಂದ ಇಲ್ಲಿಗೆ ಟ್ರೈನ್ ಬಂದು ತಲುಪಕ್ಕೆ ಎಷ್ಟು ಟೈಮ್ ಬೇಕು? ಅಲ್ಲಿ ಲೋಡ್ ಆಗೋದಕ್ಕಿಂತ ಮುಂಚೆ ಎಷ್ಟು ತಾಸು ಪ್ರಯಾಣ ಮುಗಿಸಿ ಅದು ರೈಲ್ವೆ ಸ್ಟೇಷನನ್ನು ತಲುಪಿರುತ್ತೆ? ಅದಕ್ಕಿಂತ ಮುಂಚೆ ಪ್ರಾಣಿಯನ್ನು ವಧಿಸಿದ್ದು ಯಾವಾಗ? ಈ ಮಾಂಸದ ಗುಣಮಟ್ಟದ ಬಗ್ಗೆ ನಮಗೆ ಅಬ್ಜೆಕ್ಷನ್ ಇದೆ ಅಂತ ಹೇಳಿದ್ದವರು. ನಿಯಮಗಳನ್ನು ಮೀರಿ ಈ ವ್ಯವಹಾರ ನಡೆಸಲಾಗ್ತಾ ಇದೆ. ಅವರ ಆಗ್ರಹ ಇರೋದು, ಅವರ ವಾದ ಇರೋದು ಇಲ್ಲೀಗಲ್. ಇದು ಮೀನು ತರಬಹುದು ಈ ರೀತಿ ಬಾಕ್ಸ್ ಮಾಡ್ಕೊಂಡು, ಮಾಂಸ ತರೋ ಹಂಗಿಲ್ಲ ಅಂತಾರೆ ಅವರು. ದಟ್ ಈಸ್ ಸ್ಟಿಲ್ ಡಿಬೇಟಬಲ್. ಡಿಬೇಟ್ ಆಗ್ತಾ ಇದೆ. ಅವರು ನಿನ್ನೆ ಅಡ್ಡ ಹಾಕಿದ್ರು. ಅಡ್ಡ ಹಾಕಿದ್ದೇನು ಏಕಾಏಕಿ ಹೋಗಿ ನಿಲ್ಲಿಸ್ಬಿಡ್ಲಿಲ್ಲ. ಅವರು 6 ತಿಂಗಳಿಂದ ಓಡಾಡ್ತಿದ್ದಾರೆ. ಆರೋಗ್ಯ ಇಲಾಖೆ ಆಯಿತು, BBMP ಆಯಿತು, ಆಹಾರ ಇಲಾಖೆ ಆಯಿತು, ಮುಖ್ಯಮಂತ್ರಿಗಳ ಕಚೇರಿ ಆಯಿತು, ಉಪಮುಖ್ಯಮಂತ್ರಿಗಳ ಕಚೇರಿ ಆಯಿತು, ಯಾರೂ ಆ್ಯಕ್ಷನ್ ತಗೊಳ್ಳೋಕ್ಕೆ ತಯಾರಿಲ್ಲ. ನಿನ್ನೆ ಒಂದಷ್ಟು ಹಿಂದೂಪರ ಸಂಘಟನೆಯ ಹುಡುಗರನ್ನ ಕರ್ಕೊಂಡು ಹೋಗಿ ಅಡ್ಡ ಹಾಕಿದ್ರು, ಬಾಕ್ಸ್ ನಿಲ್ಲಿಸಿದ್ರು. ಓಪನ್ ಮಾಡಿದ್ರು. ಒಂದನ್ನು ಓಪನ್ ಮಾಡಿದಾಗ ಒಂದು ದೇಹ ಬಂತಲ್ಲ ಅಲ್ಲಿ, ಅದರ ಬಾಲ ತುಂಬ ಉದ್ದ ಇತ್ತು. ಜನ ಸೇರಿಬಿಟ್ಟಿದ್ರು ಅಷ್ಟೊತ್ತಿಗೆ. ಗಲಾಟೆ ಅಂತ. ಅದನ್ನು ನೋಡಿದ ತಕ್ಷಣ ಜನ ಇದು ನಾಯಿ ಮಾಂಸ ಅಂತ, ನಾಯಿ ಮಾಂಸ ಇದು. ಮತ್ತೆ ಜೋರು ಗಲಾಟೆ ಶುರುವಾಯಿತು. ಅಲ್ಲಿ ಬಂದದ್ದು ಅಬ್ದುಲ್ ರಜಾಕ್ ಕಮ್ಸ್ ಎವ್ರಿ ಟೈಮ್. ಅಂದರೆ ಇದು ಮೊದಲನೇ ಸಲ ಗಲಾಟೆ ಆಗ್ತಿರೋದಲ್ಲ, ಇದು ಮುಂಚೆನೂ ಆಗಿದೆ ಈ ಬಾಕ್ಸ್ಗಳ ವಿಷಯಕ್ಕೆ. ಹೀ ಕಮ್ಸ್ ದೇರ್. ಅಬ್ದುಲ್ ರಜಾಕ್ದೇನೆಂದರೆ ಮುಟ್ಟಂಗಿಲ್ಲ, ಇವನ್ನು ಯಾರೂ ಮುಟ್ಟಂಗಿಲ್ಲ. ಓಪನ್ ಮಾಡೋದು ದೂರದ ಮಾತುಳಿತು, ಮುಟ್ಟಂಗಿಲ್ಲ, ಮುಟ್ಟಿದ್ರೆ ಕೇಸ್ ಹಾಕ್ತೀನಿ ಅಂತ. ಅದು ಇನ್ನಷ್ಟು ಡೌಟ್ ಬರುತ್ತೆ ಜನರಿಗೆ. ಅರೆ, ನೀಟಾಗಿ ವ್ಯವಹಾರ ಆದರೂ ಓಪನ್ ಮಾಡಿ ನೋಡ್ರಿ ಅಂತದ್ದಿದೆ ಅಂತ ತೋರ್ಸೋಕ್ಕೇನಾಗತ್ತೆ? ನೋ, ಮುಟ್ಟಂಗಿಲ್ಲ. ಈ ಹಿಂದೆ ರೈಲ್ವೆ ಸ್ಟೇಷನ್ನಲ್ಲೇ ಇದೊಂದು ಪ್ರಯತ್ನ ಪಟ್ಟಿದ್ರು ಇವರೆಲ್ಲ ಮಾಂಸ ವ್ಯಾಪಾರಿಗಳು, ಓಪನ್ ಮಾಡಿ ಇದನ್ನು ಅಂತ. ಹಿ ಡಿಂಟ್ ಅಲೌ. ಒಂದು ಸಲ ಆವಾಗ ಅವ್ರು ಮಾಡ್ಕೊಂಡಿದ್ದ ವಿಡಿಯೋ, 1 ತಿಂಗಳ ಹಿಂದಿಂದ, ಅದು 1 ತಿಂಗಳ ಹಿಂದಿನ ವಿಡಿಯೋ ನೋಡಿ ಒಂದು ಸಲ. ಅಲ್ಲಿ ನಮ್ಮ ವಿಡಿಯೋ ಓಪನ್ ಮಾಡ್ಸೋಣ. ಇಲ್ಲ ಒಂದು ಇಲ್ಲಿ ಓಪನ್ ಮಾಡಂಗಿಲ್ಲ. ಅಲ್ಲಿ ನಮ್ಮ ವಿಡಿಯೋ ಓಪನ್ ಮಾಡ್ಸೋಣ. ಇಲ್ಲ ಒಂದು ಇಲ್ಲಿ ಓಪನ್ ಮಾಡಂಗಿಲ್ಲ. ಅಲ್ಲಿ ನಮ್ಮ ವಿಡಿಯೋ ಓಪನ್ ಮಾಡ್ಸೋಣ. ಇಲ್ಲ ಒಂದು ಇಲ್ಲಿ ಓಪನ್ ಮಾಡಂಗಿಲ್ಲ. ಇದು 1 ತಿಂಗಳ ಹಿಂದಿಂದಿದು. ಹಠ ಒಂದೇ, ಬಾಕ್ಸ್ ಓಪನ್ ಮಾಡಿ ಅನ್ನಬೇಡಿ ಅಂತ. ಮಾಡಂಗಿಲ್ಲ ಅಂದ್ರೆ ಮಾಡಂಗಿಲ್ಲ. ನೆನ್ನೆನೂ ಅದೇ ಆಗಿತ್ತು. ಒಂದು ಬಾಕ್ಸು ಈತ ಬರೋದಕ್ಕಿಂತ ಮುಂಚೆ ಜನ ಓಪನ್ ಮಾಡಿ ಆಗಿತ್ತು. ಉಳಿದಿರೋ ಬಾಕ್ಸ್ ಓಪನ್ ಮಾಡೋ ಅಂದ್ರೆ ನೋ. ನಮ್ಮ ರಿಪೋರ್ಟರ್ ರವಿ ಹಿಂಗೆ ಸುಮ್ಮನೆ ಕೈ ಇಟ್ಟಿದ್ದಕ್ಕೆ ಬಾಕ್ಸ್ ಮುಟ್ಟಬೇಡ, ಕೇಸ್ ಹಾಕ್ಬಿಡ್ತೀನಿ ಅಂತ.
ಬಾಕ್ಸ್ ಮುಟ್ಬೇಡ ಕೇಸ್ ಹಾಕ್ಬಿಟ್ಟು. ನೆನ್ನೆ ಗಲಾಟೆ ಆಗಿದ್ದು ಅದಕ್ಕೆ ಬಾಕ್ಸ್ ಅಂತ ಓಪನ್ ಮಾಡೋಂಗಿಲ್ಲ ನಾನು. ಕೇಳಿಸ್ಕೊಳ್ಳಿ ನೆನ್ನೆ ಗಲಾಟೆನ. ನಾವು ಪ್ರಯತ್ನ ಪಡ್ತೀವಿ ಬಾಕ್ಸ್ ಓಪನ್ ಮಾಡೋಕೆ. ಬಾಕ್ಸ್ ಓಪನ್ ಮಾಡಿ ಸರ್ ಒಂದು ಓಪನ್ ಮಾಡಿ ಓಪನ್ ಮಾಡಿ. ನಾಟಕ ಮಾಡಬೇಡ್ರಿ, ಮಾಡ್ತಾ ಇರಕ್ರೆ ಸಾಕ್ ಬಿಡ್ರಿ, ಹೋಗ್ರಿ. ಯಾರಿಗಾರು ಡೌಟ್ ಬರುತ್ತ್ರಿ. ಈಗ ಅದರಲ್ಲಿ ಇಲ್ಲೀಗಲ್ ಆಗಿದ್ದು ಏನೂ ಇಲ್ಲ ಅಂದರೆ ಓಪನ್ ಮಾಡಿ ನೋಡ್ಕೊಳ್ರಯ್ಯ, ಏನು ನೋಡ್ಕೊತೀರ ನೋಡ್ಕೊಳ್ಳಿ, ಏನು ಸಮಸ್ಯೆ? ನೋ, ಬಾಕ್ಸ್ ಓಪನ್ ಮಾಡೋಂಗಿಲ್ಲ. ಅಲ್ಲಿದ್ದ ಕೆಲವರಿಗೆ ಹೇಳೋದು ಬಾಕ್ಸ್ ಓಪನ್ ಮಾಡಿದ್ರೆ ಒಂದು ಗಂಟೆಯಲ್ಲಿ ಆ ಮಟೀರಿಯಲ್ ಹಾಳಾಗ್ಬಿಡುತ್ತೆ ಅಂತ. ಯಾರು ನಂಬೋಕ್ಕಾಗುತ್ತಾ ಇದನ್ನೆಲ್ಲ? ಬಿಡಿ, ನಿನ್ನಂತೂ ಇಂತೂ ಅಧಿಕಾರಿಗಳು ಬಂದರು, ಅವರು ಸ್ಯಾಂಪಲ್ ತಗೊಂಡು ಹೋಗಿದ್ದಾರೆ, ಸ್ಯಾಂಪಲ್ನಲ್ಲಿ ಬರುತ್ತೆ ಅದು ಕುರಿ ಮಾಂಸನ, ಮೇಕೆ ಮಾಂಸನ ಅಥವಾ ಬೇರೆ ಯಾವುದಾದ್ರು ಮಾಂಸ ಅನ್ನೋದು ಒಂದು. ಆದರೆ ಇನ್ನೊಂದಿರೋದು ಅದು ಮನುಷ್ಯ ಸೇವಿಸುವುದಕ್ಕೆ ಯೋಗ್ಯವಾದದ್ದ, ಬೇಕಾಗಿರೋದು ಅದಲ್ಲ. ಇಲ್ಲಿನ ವ್ಯಾಪಾರಿಗಳು, ಇಲ್ಲಿ ಲೋಕಲ್ ವ್ಯಾಪಾರಿಗಳು, ಅವರು ಕರ್ನಾಟಕದ ಮೂಲೆ ಮೂಲೆಗೆ ಹೋಗಿ ಕುರಿ ಮೇಕೆ ಖರೀದಿ ಮಾಡಿ ಅದನ್ನು ಬೆಂಗಳೂರಿಗೆ ತಗೊಂಬಂದು ಅದಕ್ಕೊಂದು ಏನೋ ಸರ್ಟಿಫೈ ಮಾಡಿಸಿ ಸರ್ಕಸ್ ಮಾಡ್ತಾರೆ ಅವರು. ಹಾಗೆ ಇವರು ಕೂಡ ರಾಜಸ್ಥಾನದಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೆ ಅನ್ನೋದಾದರೆ ಜೀವಂತ ಕುರಿನೋ ಜೀವಂತ ಮೇಕೆನೋ ಇಲ್ಲಿ ತಂದಿದ್ರೆ ಯಾರ್ದು ಏನೂ ಸಮಸ್ಯೆ ಇಲ್ಲ. ಸಮಸ್ಯೆ ಅದಲ್ಲ. ನಮಗೊಂದು ರೂಲ್ಸು ನಿಮಗೊಂದು ರೂಲ್ಸ್ ಯಾಕೆ ಅಂತ ಇವ್ರ ಸಮಸ್ಯೆ. ಅದರ ಜೊತೆಗೆ ಪ್ರತಿ ಸಲವೂ ಬಂದು ಅಬ್ಜೆಕ್ಟ್ ಮಾಡುವ ಅಬ್ದುಲ್ ರಜಾಕ್ ರಾಜಸ್ಥಾನದಿಂದ ಇದನ್ನು ತರಿಸಿಕೊಳ್ತಾ ಇದ್ದಾರಾ ಅಂದರೆ ಇಲ್ಲ. ನೋ. ಆಯ್ತು, ಇಲ್ಲಿ ಬಂದ ಮೇಲೆ ಖರೀದಿ ಮಾಡ್ತಾರಾ? ಅಲ್ಲ. ಇವ್ರದ್ದೇನಾದ್ರು ಅಂಗಡಿ ಇದೆಯಾ, ವ್ಯಾಪಾರ ಇದೆಯಾ? ಇಲ್ಲ. ಮತ್ತೇನು ಸಂಬಂಧ? ಕೆಲವರು ಹೇಳೋದು ಹಿ ಪ್ರೊಟೆಕ್ಟ್ಸ್ ಇಟ್ ಅಂತ. ದ್ಯಾಟ್ಸ್ ವಾಟ್. ಅದಕ್ಕೊಂದು ಪ್ರೊಟೆಕ್ಷನ್ ಕೊಡೋದೇ ಕೆಲಸ ಅಂತ. ಹಿಂಗೂ ಇರುತ್ತಾ? ನಿನ್ನೆ ಇಷ್ಟೆಲ್ಲ ಗಲಾಟೆಗೆ 18 ಜನ ಬೆಂಗಳೂರಿನಲ್ಲಿ ಇದನ್ನು ತರಿಸ್ಕೊಳ್ತಾರಂತೆ. 18 ಜನ ರಾಜಸ್ಥಾನದಿಂದ ಇದನ್ನು ತರಿಸ್ಕೊಳ್ಳೋರು. 18 ಜನರ ಪೈಕಿ ಒಬ್ಬನಾರು ಕಾಣಿಸಿಕೊಳ್ಬೇಕಲ್ಲಿ. ಒಬ್ಬನಾರು ಬಂದು ಇದು ನಮ್ಮದು ಇದು ಲೈಸೆನ್ಸು, ನಾನು ಇಲ್ಲಿಗೆ ತರಿಸ್ಕೊಂಡಿದ್ದೀವಿ, ವಾಟ್ ಈಸ್ ರಾಂಗ್ ಇನ್ ಇಟ್ ಅಂತ ಕೇಳಕ್ಕೆ ಒಬ್ಬನಾರು ಬರಬೇಕು. ನೋ. ರಾಜಸ್ಥಾನದಲ್ಲಿ ಲೋಡ್ ಆದದ್ದು ಬೆಂಗಳೂರಿನಲ್ಲಿ ಯಾರ್ದೋ ಒಬ್ಬರಿಗೆ ಅಡ್ರೆಸ್ಸಿಗೆ ಬರಬೇಕಲ್ಲ. ಅದು ಎಲ್ಲಿಗೆ ಹೋಗ್ಬೇಕದು? ಯಾರವರು ತರಿಸಿಕೊಳ್ತಾ ಇರೋರು? ಒಬ್ಬರು ಕಾಣಿಸ್ಕೊಳ್ಳೋದಿಲ್ಲ. ನಿಂತ್ಕೊಂಡು ಗಲಾಟೆ ಮಾಡೋದಷ್ಟು ಅಬ್ದುಲ್ ರಜಾಕು. ಆಯ್ತಪ್ಪ, ನೀನು ತರಿಸ್ಕೊಂಡಿದ್ಯಾ ಅಂದರೆ ಇಲ್ಲ. ಮತ್ತೇನು ಸಂಬಂಧ ಈ ವ್ಯವಹಾರಕ್ಕೂ ಈತನಿಗೂ? ಕೇಳೋದಕ್ಕೆ ಪೊಲೀಸರು ತಯಾರಿಲ್ಲ. ಅವ್ರು ಕೇಸ್ ಹಾಕಿದ್ದು ಯಾರ ಮೇಲೆ? ಇದರ ಬಗ್ಗೆ 6 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದ ಮಾಂಸ ವ್ಯಾಪಾರಿಗಳ ಮೇಲೆ ಕೇಸು. ಈ ಗಲಾಟೆಯ ಸಂದರ್ಭದಲ್ಲಿ ಅಲ್ಲಿದ್ದ ಪುನೀತ್ ಕೆರೆಹಳ್ಳಿ ಮೇಲೆ ಕೇಸು. ಪುನೀತ್ ಕೆರೆಹಳ್ಳಿ ಹಾಸ್ಪಿಟಲೈಸ್ಡ್. ಈಗ ಹೊಡೆದಿದ್ದಾರಂತೆ ಪೊಲೀಸರು, ಆತನ ಆರೋಪ. ಒಟ್ಟು 3 FIR ಮಾಡಿದ್ದಾರೆ. 3 FIRಗಳ ಪೈಕಿ 1 FIR ಇದನ್ನು ತರಿಸಿಕೊಂಡವರ ಮೇಲಿಲ್ಲ. ಹೆಂಗಿದೆ ಲೆಕ್ಕಾಚಾರ? ಸರ್ಕಾರಿ ನೌಕರರ ಕರ್ತವ್ಯಕ್ಕೆ ಅಡ್ಡಿ. ಸರ್ಕಾರಿ ನೌಕರ ಕರ್ತವ್ಯ ಮಾಡಿದರೆ ನಿನ್ನೆ ಗಲಾಟೆನೇ ಆಗ್ತಿರ್ಲಿಲ್ಲ. ಇದು ಅಲ್ಲಿ ಕಾಣಿಸ್ತಾ ಇದ್ದಾರಲ್ಲ, ಇಲಾಲ್ ಅಹಮದು ಮತ್ತು ಇನ್ನೊಬ್ಬರು ಖುರೇಶಿ ಅಂತ, 6 ತಿಂಗಳಿಂದ ಅವರು ಸರ್ಕಸ್ ಮಾಡ್ತಾ ಇರೋದು ಇದನ್ನು ನಿಲ್ಲಿಸೋದಕ್ಕೆ. ಆನ್ ರೆಕಾರ್ಡ್ ಹೇಳ್ತಾರೆ ಅವರು, ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ನಮ್ಮ ಮನೆಗೆ ರಾತ್ರಿ 12 ಜನ ಬಂದರು. ಎಷ್ಟು ದುಡ್ಡು ಬೇಕು ಕೇಳಿ, ನಿಮಗೆ 50 ಲಕ್ಷ ಬೇಕಿದ್ರು ಕೊಡ್ತೀವಿ, ಈ ಕಂಪ್ಲೇಂಟನ್ನು ವಾಪಸ್ ತಗೊಳ್ಳಿ ಅಂತಂದರು ಅಂತ ಆನ್ ರೆಕಾರ್ಡ್ ಹೇಳ್ತಾರೆ ಅವರು. 50 ಲಕ್ಷ ದುಡ್ಡು ಕೊಡೋಕ್ಕೆ. ನೋಡಿ ಪುನೀತ್ ಕೆರೆಹಳ್ಳಿ ನೋಡಿ ಅಲ್ಲಿ. ಆತನ ಮೇಲೆ ಕೇಸಾಗಿದೆ. ಇದು ಲೀಗಲ್ ಆಗಿ ನಡೀತಾ ಇದ್ದ ವ್ಯವಹಾರನ ಅಲ್ವಾ? ಇನ್ವೆಸ್ಟಿಗೇಷನ್ ಅಬ್ದುಲ್ ರಜಾಕ್ ಅಲ್ಲಿ ಬಂದು ಆಯ್ತು ಬಿಡಿ, ಸೇರಿದ್ದ ಜನರಿಗೆ ನಾನು ಬಾಕ್ಸ್ ಓಪನ್ ಮಾಡೋದಿಲ್ಲಪ್ಪ ಅನ್ನೋದು ಬೇರೆ. ಅಧಿಕಾರಿಗಳು ಬಂದಾಗೂ ಫಸ್ಟ್ ವಾಪಸ್ಸೇ ಕಳಿಸಿದ್ದು. ಮೊದಲಿಗೆ ಅಧಿಕಾರಿಗಳು ಬಂದ್ರಲ್ಲ, ಅವ್ರನ್ನೂ ವಾಪಸ್ಸೇ ಕಳಿಸಿದ್ದು. ಮೊದಲು ಅಂಬರೀಷ್ ಅಂತ ಬಂದರು ಒಬ್ಬರು ಆಹಾರ ಇಲಾಖೆ ಅಧಿಕಾರಿ. ನೋ, ಹೋಗ್ತಾ ಇರಬೇಕು ಅಂತ. ಯಾಕಿದಿಷ್ಟು ರಹಸ್ಯವಾಗಿ ನಡಿಬೇಕು? ಇಲ್ಲೀಗಲ್ ಇಲ್ಲ ಅನ್ನೋದಿದ್ರೆ
ಇದು ಎಲ್ಲವೂ ನ್ಯಾಯಬದ್ಧವಾಗಿ ಕಾನೂನಿನ ಪ್ರಕಾರ ಲೀಗಲ್ ಆಗಿ ನಡೀತಿದೆ ಅನ್ನೋದಾದರೆ ಯಾವೊಂದು ಯಾಕ್ರಿ ಭಯ ಇರಬೇಕು? ಯಾರು ಇದನ್ನು ತರಿಸಿಕೊಳ್ತಾ ಇದ್ದಾರೋ, ವಿದೇಶದಿಂದ ತರಿಸಿಕೊಂಡ್ರೆ ಆಮದು ಅಂತೀವಪ್ಪ, ಬೇರೆ ರಾಜ್ಯದಿಂದ ತರಿಸ್ಕೊಂಡ್ರೆ ಏನಂತೀರೋ ಗೊತ್ತಿಲ್ಲ. ಯಾರು ತರಿಸಿಕೊಳ್ತಾ ಇದ್ದಾರಲ್ಲ ಅವ್ರು ಬಂದು ನಿಂತ್ಕೋಬೇಕು. ಮಟೀರಿಯಲ್ ನಮ್ಮದು, ಮಾಲ್ ನಮ್ಮದು, ಏನು ನಿಮಗೆ ಸಮಸ್ಯೆ ಅಂತ ನಿಂತ್ಕೋಬೇಕು. ಒಬ್ಬನೂ ಬರಲಿಲ್ಲ. ಸುಬ್ರಹ್ಮಣ್ಯ ಅಂತ ಆರೋಗ್ಯಾಧಿಕಾರಿ ಮಾತಾಡಿದ್ದಾರೆ, ಶ್ರೀನಿವಾಸ್ ಅಂತ ಆಹಾರ ಇಲಾಖೆ ಆಯುಕ್ತರು ಮಾತಾಡಿದ್ದಾರೆ. ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ ಒಮ್ಮೆ. ಈಗ 4 ಭಾಗ ಕಲೆಕ್ಟ್ ಮಾಡಿದ್ದೀವಿ. ಅದರಲ್ಲಿ ಕಾನೂನಿನಲ್ಲಿ ಒಂದು ಭಾಗ ಅವರು ಚಾಲೆಂಜ್ ಮಾಡೋದಕ್ಕೆ ಅವಕಾಶ ಇದೆ. ಅದಕ್ಕೋಸ್ಕರ 4 ಪಾರ್ಟ್ ಇದೆ. ಒಂದು ಲ್ಯಾಬನ್ನು ಲ್ಯಾಬಿಗೆ ಕೊಟ್ಟಿರ್ತೀವಿ. ಮುಂದೆ ಪ್ರಕರಣ ನ್ಯಾಯಾಲಯ ಮಟ್ಟಕ್ಕೆ ಹೋದ್ರೂ ಆ 4 ಭಾಗನೂ ನಮ್ಮ ವಶದಲ್ಲೇ ಇರ್ತದೆ. ಸಪೋಸ್ ಮಾಂಸದಲ್ಲಿ ಏನಾದ್ರೂ ಎಲ್ಲ ಕರೆಕ್ಟಾಗಿದೆ, ಮಾಂಸ ಕುರಿ ಮಾಂಸನೇ ಅಂತ ಬಂದಾಗ ಆಗ ಹೆಚ್ಚಿಗೆ ನಾವು ಏನೋ ಅದನ್ನೇನೋ ಸೀಸಿಂಗ್ ಮಾಡೋದು ಬೇಕಾದ್ರೆ ಅದನ್ನು ದಾಸ್ತಾನು ಮಾಡೋದಕ್ಕೆ ಯಾವುದೇ ರೀತಿಯ ಫೆಸಿಲಿಟಿ ಇಲ್ಲ. ಕರೆಕ್ಟಾಗಿ ಬಂದುಬಿಟ್ರೆ ಅದೆಲ್ಲ ಹಾಳಾಗೋಗ್ತದೆ. ಅದಕ್ಕೋಸ್ಕರ ನಾವು ಫಸ್ಟು ರಿಸಲ್ಟ್ ಬರೋವರೆಗೂ ನಾವೇನು ಮಾತಾಡೋಕ್ಕಾಗಲ್ಲ ಸರ್. ಈಗ ಬೆಂಗಳೂರಾಯಣ ರೈಲ್ವೆ ಸ್ಟೇಷನಲ್ಲಿ ನಮ್ಮ ಪೊಲೀಸವರು ಮತ್ತು ನಮ್ಮ ಫುಡ್ ಸೇಫ್ಟಿ ಆಫೀಸರ್ಸ್ ಹೋದಾಗ ಸುಮಾರು 80 ಕಂಟೈನರಲ್ಲಿ ಮಾಂಸ ಪದಾರ್ಥ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಅದು ಶಿಫ್ಟ್ ಮಾಡಬೇಕಾದ್ರೆ ಸೊ ಈಗ ನೆನ್ನೆ ಸಂಜೆ ಅದು ಸ್ಯಾಂಪಲ್ಸ್ ತೆಗೆದಿದ್ದೀವಿ. ಈ ಸ್ಯಾಂಪಲ್ಸು ತೆಗೆದು ನಾವು ರೆಫರಲ್ ಲ್ಯಾಬ್ಗೆ ಕಳಿಸಿದ್ದೀವಿ. ಸೊ ಅದು ಸ್ಪೀಷೀಸ್ ಡಿಟೆಕ್ಷನ್ಗೆ ಅಂತ ಕಳಿಸಿದ್ದೀವಿ. ಮತ್ತು ಅವರು ನಿನ್ನೆ ರೈಲ್ವೆ ಸ್ಟೇಷನಲ್ಲಿ ಇದು ಮಾಡಿದಾಗ 12 ಜನದ್ದು ನಮಗೆ ಲೈಸೆನ್ಸ್ ಹೋಲ್ಡರ್ಸ್ ಇದ್ದಾರೆ, FSSAI ಲೈಸೆನ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ಅವ್ರದ್ದು ಇವತ್ತು ತನಿಖೆಗೆ ಅಂದರೆ ಒಂದು ವಿಚಾರಣೆಗೆ ಕರೆದಿದ್ದೀವಿ. ಇವತ್ತು ವಿಚಾರಣೆ ಆದ ನಂತರ ಯಾವ ರೀತಿ ಮಾಂಸ ತರಿಸ್ತಾ ಇದ್ದಾರೆ ಮತ್ತು ಅವ್ರದ್ದು ವಹಿವಾಟು ಏನು ಅನ್ನೋದು ಗೊತ್ತಾಗುತ್ತೆ. ಆ ಲೈಸೆನ್ಸಲ್ಲಿ ನೋಡಿದಾಗ ಅಬ್ದುಲ್ ರಜಾಕ್ ಅನ್ನೋರು ಯಾರಿಲ್ಲ, ಯಾರ್ದು ಲೈಸೆನ್ಸ್ ಇದೆ ಅವ್ರನ್ನ ಕರೆಸಿ ವಿಚಾರಣೆ ಮಾಡಿ ಅಂತ ಹೇಳಿದ್ದೀನಿ. ಅಂದರೆ ನೆನ್ನೆ ಅವ್ರು ಬಂದಾಗ 12 ಜನದ್ದು. ಇವರು ಕಂಪ್ಲೇಂಟ್ ಕೊಟ್ಟವ್ರು ಇದ್ರಲ್ಲ, ಅಂದರೆ ಯಾರು ಬೆನ್ನತ್ತಿದ್ರಲ್ಲ ಈ ದಂಧೆಯ ವಿರುದ್ಧ, ಇಲಾಲ್ ಅಹಮದು, ಖುರೇಶಿ, ರಿಜ್ವಾನ್ ಖುರೇಶಿ, ಇವರು ತುಂಬ ವರ್ಕ್ ಮಾಡಿದ್ದಾರೆ ಇದ್ರ ಮೇಲೆ. ಎಲ್ಲಿ ತನಕ ಅಂದರೆ ರಾಜಸ್ಥಾನದಲ್ಲಿ ಎಲ್ಲಿ ಪ್ಯಾಕ್ ಆಗುತ್ತಲ್ಲ ಅಲ್ಲಿ ತಮ್ಮ ಜನರನ್ನು ಕರೆಸಲ್ಲಿ ಏನಿದೆ ಅಂತ ಚೆಕ್ ಮಾಡಿಸಿದ್ದಾರೆ ಅವರು. ಎಲ್ಲಿಂದ ಬರುತ್ತಿದ್ದು ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಒಂದು ಬೇಕಲ್ಲ, ರೀಚಿಂಗ್ ಪಾಯಿಂಟ್ ಬೆಂಗಳೂರು ಆಗಿರಬಹುದು. ಅವರಿಗೆ ಡೌಟ್ ಯಾಕೆ ಬಂದಿದ್ದ ಅಂದರೆ, ಒಂದು ಕಡಿಮೆ ರೇಟಿಗೆ ಕೊಡ್ತಿದ್ದಾರೆ, ಇನ್ನೊಂದು ಯಾರೋ ಹೋಗಿ ಜನಸಾಮಾನ್ಯರು ನಮಗೂ ಬೇಕಂದ್ರೆ ಕೊಡಬೇಕಲ್ಲ. ಈಗ ವ್ಯಾಪಾರ ಮಾಡೋರು ನನಗೊಂದು kg ಬೇಕು, ಕೊಡಲ್ಲ. ಇವು ಎಕ್ಸ್ಕ್ಲೂಸಿವ್ಲಿ ಹೋಟೆಲ್ಗಳಿಗೆ ಮಾತ್ರ ಹೋಗ್ತಾ ಇತ್ತು, ಕೆಲವೊಂದು ಸಲ ಚೌಲ್ಟ್ರಿಗಳಿಗೆ ಹೋಗ್ತಾ ಇತ್ತು. ಇನ್ಯಾರೋ ಹೋಗಿ, ಫಸ್ಟ್ ಆಫ್ ಆಲ್ ಇವ್ರದ್ದು ಅಂಗಡಿನೇ ಇಲ್ಲ, ಎಲ್ಲ ತೂಗು ಹಾಕಿ ಮಾರಾಟ ಮಾಡ್ತಾರೆ ಅಂದರೆ ಗೋಡೌನ್ಗೆ ಹೋಗುತ್ತೆ. ಆ ಗೋಡೌನಿಗೆ ದುಡ್ಡು ತಗೊಂಡು ಎಷ್ಟು ಕೇಳ್ತೀಯ ಕೇಳಗೋರು, 1 kg ಕೊಡು ಅಂದ್ರೆ ಕೊಡಲ್ಲ. ಅದು ಇವರಿಗೆ ಡೌಟ್ ಬಂದಿದ್ದು. ಇವರು ಅದನ್ನು ಟ್ರೇಸ್ ಮಾಡ್ಕೊಂಡು ರಾಜಸ್ಥಾನ ತನಕ ಹೋಗಿದ್ದಾರೆ. ಎಲ್ಲಿ ಪ್ಯಾಕ್ ನೋಡಿ, ಅದನ್ನು ಪ್ಯಾಕ್ ಮಾಡೋದು ಎಲ್ಲ ತರಿಸಿದ್ದಾರೆ ಇವರು. ಅದನ್ನು ನೋಡಿದಾಗ ಇವ್ರಿಗೆ ಡೌಟ್ ಬಂದಿದೆ, ಇದು ಕುರಿನಾ ನಿಜವಾಗ್ಲೂ ಅಂತ ಡೌಟ್ ಬಂದಿದೆ. ಬಟ್ ಆ ಕ್ವಶನ್ ರೇಸ್ ಮಾಡಿಲ್ಲ ಅವರು, ಕ್ವಶನ್ ರೇಸ್ ಮಾಡಿಲ್ಲ. ಅದಕ್ಕೆ ಪರ್ ಬಾಕ್ಸ್ ಇಂತಿಷ್ಟು ಅಂತ ಚಾರ್ಜ್ ಇರ್ತಿತ್ತು. ಪರ್ ಬಾಕ್ಸ್ 2000 ರೂಪೀಸು ರೈಲ್ವೇದವ್ರಿಗೆ ಟ್ರಾನ್ಸ್ಪೋರ್ಟೇಷನ್ಗೆ ಕೊಡ್ತಿದ್ರು. ಇವರ ಆರೋಪ ಅಬ್ದುಲ್ ರಜಾಕ್ ಪರ್ ಬಾಕ್ಸ್ 500 ರೂಪೀಸ್ ತಗೋತಾರೆ ಅಂತ. ಏನು ಮಾಡೋದಕ್ಕೆ? ಪ್ರೊಟೆಕ್ಷನ್ ಅಂತ ಇವ್ರು ಹೇಳೋದು, ಪ್ರೊಟೆಕ್ಷನ್ ಮನಿ ಆರೋಪ ಇದೆ ಇವ್ರದ್ದು. ಕೇಳಿಸ್ಕೊಳ್ಳಿ ಒಮ್ಮೆ. ಏನು ರೈಲ್ವೆ ಸ್ಟೇಷನಿಂದ ಮಾಂಸ ತಗೊಂಡೋಗಿ ಅವ್ರ ಅಂಗಡಿಗೆ ಡೆಲಿವರಿ ಮಾಡೋ ಏಜೆಂಟ್ ಅವನು, ಅಷ್ಟೇ ಒಂದು ಕತೆ. ಅದಕ್ಕೆ ಬ್ರೋಕರು, ಆ ಬ್ರೋಕರ್ಗೆ ಅವ್ನಿಗೆ ಒಂದು ಬಾಕ್ಸ್ಗೆ 500 ರೂಪಾಯಿ, 300 ರೂಪಾಯಿ, 1000 ರೂಪಾಯಿ ಸಿಗುತ್ತೆ ಒಂದು ಬಾಕ್ಸ್ನಲ್ಲಿ. ಅದಕ್ಕೆ ಇಷ್ಟು ಓಡಾಡ್ತಾ ಇದ್ದಾರೆ ಅದವನು. ಅವ್ನು ಬೇರೆ ಏನಿಲ್ಲ, ಅದು ಕುರಿ ಅಂತೂ ಗೊತ್ತಿಲ್ಲ ಅವನಿಗೆ, ಮೇಕೆ ಅಂದ್ರೂ ಗೊತ್ತಿಲ್ಲ, ಮಾಂಸ ಬಗ್ಗೆ ಏನು ಗೊತ್ತಿಲ್ಲ ಅವನಿಗೆ. ಅದು ದುಡ್ಡು ಬರುತ್ತಾ ಇದೆಲ್ಲ, ಹೊಟ್ಟೆ ಪಾಡಕ್ಕೆ ನಡೀತಾ ಇದೆ ಅಂದ್ಬಿಟ್ಟು ಅದು ಅಷ್ಟು ಓಡಾಡ್ತಾ ಇರ್ತಾರೆ ಇದ್ದೀವಿ. ಇವನಿಗೆ ಇದಕ್ಕೆ ಸಂಬಂಧನೇ ಇಲ್ಲ. ಅವ್ನ ಮನಸ್ಸಿಂದ ಅವ್ನು ನೋಡಿ ಯೋಚನೆ ಮಾಡ್ಕೊಂಡ್ರೆ, ನಾನು ಒಬ್ಬ ಮುಸ್ಲಿಮು, ನಾನೇನಕ್ಕೆ ಈ ಥರ ನಾವು ಮಾಂಸ ತಿನ್ನಿಸ್ಬೇಕು ಜನಗಳಿಗೆ ಅಂದ್ಬಿಟ್ಟು ಅವನು ಯೋಚನೆ ಮಾಡಿದರೆ ಅವನಿಗೆ ಬುದ್ಧಿ ಬರುತ್ತೆ. ಅವನದು ಏನು ದುಡ್ಡು ಹಾಕಿಲ್ಲ, ಅವ್ನ ಮಾಂಸ ಏನು ತರಿಸಿಲ್ಲ. ತರಿಸೋರು ಬೇರೆ, ಮಾಡೋರು ಬೇರೆ. ಇವನು ಸಿಲ್ವರ್ ಡೆಲಿವರಿ ಪರ್ಸೆಂಟ್, ಇವನು ಏಜೆಂಟ್, ಇವನು ದಲಾಲಿ ಮಾಡೋದು. ಇವನು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಅಲ್ಲಿಗೆ ತೊಗೊಂಡೋಗಿ ಮಾಂಸ ಹಾಕೋನು ಇವನು.
ಅಷ್ಟೇ ಇವಂದು, ಬೇರೆ ಏನಿಲ್ಲ ಇವಂದು. ಬಂಡವಾಳನೂ ಇಲ್ಲ, ಇವನ ಮೇಲೆ ಲೈಸೆನ್ಸ್ನೂ ಇಲ್ಲ, ಇವ್ರದ್ದು ಏನು ಅಂಗಡಿನೂ ಇಲ್ಲ ಇವಂದು. ಒಬ್ಬರು ಏನಕ್ಕೆ ಬಂದಿಲ್ಲ, ಏಜೆಂಟ್ ಇದ್ದಾನಲ್ಲ ಇವನು, 500 ರೂಪಾಯಿ ಬಾಕ್ಸಿಗೆ ತಗೊತಾನಲ್ಲ ಇವನು, ನೋಡಾಡಲಿ ಇವನು ತೊಗೊಂಬರ್ತಾನೆ ಅಂದ್ಬಿಟ್ಟು ಅವ್ರಿಗೆ ಮೇಂಟೈನ್ ಮಾಡೋದು. ಇಶ್ಯೂ ಆಗುವಾಗ ಏನಿದೆ ಈ ಥರ ಬಂದ್ಬಿಟ್ಟು ಒಬ್ಬರ ಮೇಲೆ ಸುಳ್ಳು ಹೇಳೋದು, ಅದೇ ಇವನು ರಾಮಾಯಣ. ಇವನ್ನೇ ದೊಡ್ಡ. ಇನ್ನು ಮುಸ್ಲಿಂ ಮುಖಂಡ ಸಾದಿಕ್ ಪಾಷಾ ಕರೆ ಕೊಟ್ಟಿದ್ದಾರೆ, ತಿನ್ನಬೇಡಿಯ ಅಲ್ಲಿಂದ ಬರುವ ಮಾಂಸವನ್ನು ಅಂತ. ಅದು ಹಲಾಲ್ ಅಲ್ಲ, ತಿನ್ನಬೇಡಿ ಅದನ್ನು ಅಂತ. ಕೇಳಿಸ್ಕೊಳ್ಳಿ ಅದನ್ನೊಮ್ಮೆ. ಬ್ಯಾಂಗ್ಳೂರಿನಲ್ಲಿ ಮಟನ್ ಹೆಸರಿನಲ್ಲಿ ರಾಜಸ್ಥಾನದಿಂದ ಸಪ್ಲೈ ಆಗ್ತಾ ಇರೋದು ಮಾಂಸ, ಅದು ಕುರಿ ಮಾಂಸ ಇದ್ದೇ ಗೊತ್ತಿಲ್ಲ, ನಾಯಿ ಮಾಂಸ ಇದ್ದೇ ಗೊತ್ತಿಲ್ಲ. ಅದು ಇಲ್ಲಿ ಬರೋವರೆಗೂ 3-4 ದಿವಸ ಆಗ್ಬಿಡುತ್ತೆ. ಆ ಮಾಂಸವನ್ನು ಕುರಿ ಮಾಂಸ ಅಂತ ಹೇಳಿಬಿಟ್ಟು ಅಂಗಡಿಗಳಿನಲ್ಲಿ ಸಪ್ಲೈ ಆಗ್ತಾ ಇದೆ. ಆ ತೀರ್ಮಾನ ಫುಡ್ ಡಿಪಾರ್ಟ್ಮೆಂಟ್ ಮಾಡುತ್ತೆ, ಕುರಿ ಮಾಂಸ ಇದೆ, ನಾಯಿ ಮಾಂಸ ಇದೆ ಅಂತ. ಅದು ಇನ್ನೊಂದು ಫಸ್ಟ್ ಆಫ್ ಆಲ್ ಏನಂದ್ರೆ, ನಮ್ಮ ಮುಸಲ್ಮಾನರಲ್ಲಿ ನಾವು ಬೇರೆ ಹಲಾಲ್ ತಿನ್ನೋದು, ಜುಬಾ ಆಗಬೇಕು, ಬಿಸ್ಮಿಲ್ಲಾ ಆಗಬೇಕು, ಅದೇ ತಿನ್ನೋದು. ಅದು ರಾಜಸ್ಥಾನಲ್ಲಿ ಯಾರು ಗುಜ್ಜರ್ ಕಟ್ ಮಾಡ್ತಾ ಇದ್ದಾರಾ, ಇಲ್ಲಾಂದ್ರೆ ಮಾರಡುಗಲ್ಲಿ ಕಟ್ ಮಾಡ್ತಾ ಇದಾರ, ಯಾರು ಕಟ್ ಮಾಡ್ತಾ ಇದಾರೆ ಗೊತ್ತಿಲ್ಲ. ಆ ಮಾಂಸ ಹಲಾಲ್ ಇದ್ದೆ ಹರಾಮ್ ಅಂತ ಗೊತ್ತಿಲ್ಲ. ಆ ಮಾಂಸವನ್ನು ಇಲ್ಲಿ ನಮ್ಮ ಕರ್ನಾಟಕ, ನಾವು ಬ್ಯಾಂಗ್ಳೂರು ಜನಕ್ಕೆ ಅದು ತಿನ್ನಿಸ್ತಾ ಇದ್ದೀರಲ್ಲ, ಅದು ಆರೋಗ್ಯಕ್ಕೆ ತುಂಬಾ ಕೆಟ್ಟದ್ದು, ಹೆಲ್ತ್ ಪ್ರಾಬ್ಲಮ್ ಬರುತ್ತೆ. ಅದು ಕುರಿ ಮಾಂಸ ಇದ್ರೂ ಅದು ನಮ್ಮ ಮುಸಲ್ಮಾನಕ್ಕೋಸ್ಕರ ಹರಾಮು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.